ಪಕ್ಷಭೇದ ಭಾವ ಮರೆತು ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಬಿರು ಬಿಸಿಲಿನಲ್ಲಿ ಮತಗಟ್ಟೆಗಳ ಭೇಟಿಯಾದ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶ್ರೀನಿವಾಸ್ ಮೂರ್ತಿ ಸ್ವಗ್ರಾಮ ಓಬಳಾಪುರಕ್ಕೆ ಭೇಟಿ ಕೊಟ್ಟಾಗ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಲಾಯರ್ ಹನುಮಂತೇಗೌಡ ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಬಿಜೆಪಿ ನಾಯಕ ಹೊಂಬಯ್ಯ ಅವರಿಗೆ ಸ್ವಾಗತ ಕೋರಿ ಬಿಸಿಲಿನಲ್ಲಿ ಬಂದ ಬಿಜೆಪಿ ನಾಯಕ ಹೊಂಬಯ್ಯ ಅವರಿಗೆ ಮಜ್ಜಿಗೆ ಕೊಟ್ಟು ಸ್ವಾಗತ ಕೋರಿದ್ರು. ಚುನಾವಣೆ ಪಕ್ಷಪಾತ ಮರೆತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಜೊತೆ ಮಜ್ಜಿಗೆ ಸವಿದ ಬಿಜೆಪಿ ನಾಯಕ ಹೊಂಬಯ್ಯ. ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನಮ್ಮ ಲೋಕಸಭೆಗೆ 4 ಸುಧಾಕರ್ ಸರ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಈ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳಿಂದ ನಾವು ಈ ಸಾರಿ ನಾವು ಗೆಲ್ತೀವಿ. ಹಿಂದೆ ಬಚ್ಚೇಗೌಡರು ಯಾವ ಥರ ಗೆಲ್ಸಿದೋ ಅದೇ ಥರನೇ BJP ಕಾರ್ಯಕರ್ತರು ಭಾಳ ಶ್ರಮ ವಹಿಸಿ ಹೆಚ್ಚಿನ ಓಟು 1 ಲಕ್ಷ ಖಂಡಿತ ಓಟು ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಬಂದು ನಮ್ಮ BJP ಗೆಲ್ತದೆ ಅಂತ ನಾವು 100% ನಾವು ಎಲ್ಲರೂ ನಂಬಿಕೆ ಇದ್ದೀವಿ. ಗೆಲ್ತಾರೆ ಅಂತ ಹೇಳ್ತೀನಿ. ಸರಿ, JDS ನೀವು ಮೈತ್ರಿ ಆಗಿದ್ದೀರಾ, ಹೊಂದಾಣಿಕೆ ಇದೆಯಾ? ಕೆಲವು ಕಡೆ ಗೊಂದಲ ಇದೆ ಅಂತ? ಇಲ್ಲ ಆ ಥರ ಏನಿಲ್ಲ. JDS ಮತ್ತೆ ನಮ್ಮ BJP ಅಣ್ಣ ತಮ್ಮಂದಿರಂತಾನೆ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಸುಮ್ಮನೆ ಊಹಾಪೋಹ ಅಂತ ಹೇಳ್ತಾರೆ. ಆಕ್ಚುಲಿ JDS ನಮ್ಮ ಜೊತೆಲಿ ಸೇರಿರೋದ್ರಿಂದ ಬಹಳ ಉತ್ತಮ ಆಗಿದೆ. ನಮ್ಮ ಹೆಚ್ಚಿನ ಮತಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುದ್ದಾಗಿ ಹಾಕ್ಸ್ತಾ ಇದ್ದಾರೆ. ಅವರೇ ಮನೆಗೆ ಹೋಗಿ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ನಾನೀಗ ನೆಲಮಂಗಲ ಟೌನಲ್ಲೆಲ್ಲ ವಿಚಾರಿಸ್ಕೊ ಬಂದೆ, ಬಸವನಹಳ್ಳಿಗೆ ಹೋಗಿದೆ, ಮೈಲಹಳ್ಳಿಗೆ ಹೋಗಿದೆ. ಅಲ್ಲೆಲ್ಲ ಕಂಪ್ಲೀಟ್ JDSನವರು ಮತ್ತೆ ನಮ್ಮ ಕಾರ್ಯಕರ್ತರು ಒಂದುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ನಮ್ದು ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ಗೆಲ್ತದೆ. ನಾವು ಇದು ನಮ್ಮ ಕಾಂಗ್ರೆಸ್ಗಿಂತ ನಾವು ಒಂದು 20,000 ಜಾಸ್ತಿ ಓಟು ನಾವು ತಗೋತೀವಿ. ನಾವು ಈ ಸರಿ 1 ಲಕ್ಷ ನಮಗೆ ಟಾರ್ಗೆಟ್ ಕೊಟ್ಟವ್ರೆ, ಅದನ್ನು ರೀಚ್ ಅಂತೂ ಗ್ಯಾರಂಟಿ ಆಗ್ತೀವಿ. ಓಕೆ ಸರ್.